ಗುಡ್ವಿಲ್ ಪ್ರೌಢಶಾಲೆ ಹಾಗೂ ಕಾಂಪೋಸಿಟ್ ಪಿಯು ಕಾಲೇಜು ವತಿಯಿಂದ ಈ ದಿನ 170ನೇ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡಲಾಯಿತು. ಲಕ್ಷಾಂತರ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ನೀಡಿ ಜ್ಞಾನದ ಬೆಳಕನ್ನು ತೋರುತ್ತಿರುವಂತಹ ಗುಡ್ವಿಲ್ ಸಂಸ್ಥೆಯಲ್ಲಿ 170ನೇ ವಾರ್ಷಿಕೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಇದುವರೆಗೂ ಲಕ್ಷಾಂತರ ಹೆಣ್ಣು ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ. ಹಲವಾರು ವಿದ್ಯಾರ್ಥಿನಿಯರು ಇಂಜಿನಿಯರ್, ಡಾಕ್ಟರ್, ಲಾಯರ್ ಹಾಗೆ ಪತ್ರಕರ್ತರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇದುವರೆಗೂ ಲಕ್ಷಾಂತರ ಜನರಿಗೆ ಜ್ಞಾನವನ್ನು ನೀಡುವಂತಹ ಈ ಸಂಸ್ಥೆ ನಿರಂತರವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ತನ್ನ ಸಾಧನೆಯನ್ನು ಮಾಡಿಕೊಂಡು ಬಂದಿದೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಶ್ರೀಯುತ ಮಾರ್ಟಿನ್ ಸಿ ಬೋರ್ಗೊಯಿ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ದಿನದ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಪಿಕೆ ಸ್ಯಾಮಲ್ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಒಂದು ಹೊಸ ಕಳೆಯನ್ನು ತಂದುಕೊಂಡರು. ಬೋರ್ಡಿನ ನಿರ್ದೇಶಕರು, ಶಿಕ್ಷಕರು, ಶಿಕ್ಷಕೇತರ ಸಿಬ್ಬಂದಿಗಳು, ಪೋಷಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದ ಸಂಪೂರ್ಣ ಉಸ್ತುವಾರಿಯನ್ನು ಪ್ರಾಂಶುಪಾಲರಾದಂತಹ ಶ್ರೀಮತಿ ಜ್ಞಾನಮಣಿ ಫ್ರಾಂಕ್ಲಿನ್ ಅವರು ವಹಿಸಿಕೊಂಡಿದ್ದರು. ಈ ಸಮಯದಲ್ಲಿ ನೂರಾರು ಪೋಷಕರು, ಹಳೆಯ ವಿದ್ಯಾರ್ಥಿಗಳು ಬಂದು ಕಾರ್ಯಕ್ರಮಕ್ಕೆ ಹಾರೈಕೆ ಸಲ್ಲಿಸಿದರು. This 170 years, our motto, arise, learn, serve and be steadfast, has inspired countless students to become the torchbearers of knowledge and service in a rapidly changing world. We take pride in fostering a space where the students of all religions and backgrounds come together to learn, grow and thrive. Is so powerful and that will accomplish every plans of God. Right time for the right cause. So dear students, parents and everyone, let us continue to be in the presence of God and pray for this wonderful institution. God bless this institution and our dear principal. I really appreciate our former Bishop. He struggled for a couple of years. I also request you all to pray for us. That is the most essential at this moment. Whoever they are, we are all one. We are all Indians, we are one. There is no any differences, caste, creed, religion, no. We are all brothers and sisters, one together.
ಪ್ರಿಯ ದೇವಜನರೇ, ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುವಂತರಾಗಿದ್ದೇನೆ. ಇವತ್ತಿನ ವಿಶೇಷವಾದಂತಹ ಕಾರ್ಯಕ್ರಮ, ನಾವು ಇಲ್ಲಿ ಗುಡ್ವಿಲ್ಸ್ ಹೈಸ್ಕೂಲಿಗೆ ಬಂದು 170 ವರ್ಷಗಳಿಂದ ಕಟ್ಟಲ್ಪಟ್ಟಂತ ಈ ಒಂದು ಇನ್ಸ್ಟಿಟ್ಯೂಷನ್ ನಲ್ಲಿ ನಾವು ಅದನ್ನು ಉದ್ಘಾಟನೆ ಮಾಡಿ ದೇವರಿಗೆ ಮಹಿಮೆಯನ್ನು ತರುವಾಗ, ದೇವರು ಈ ಒಂದು ಸ್ಥಳದ ಮುಖಾಂತರ ಎಷ್ಟೋ ಮಕ್ಕಳು ವಿದ್ಯಾಭ್ಯಾಸವನ್ನು ಕಲಿತು ಜ್ಞಾನ ವಿವೇಕವನ್ನು ಹೊಂದಿಕೊಂಡು ಅನೇಕ ಒಳ್ಳೆ ಸ್ಥಾನಮಾನಗಳಲ್ಲಿ ಇರುವಾಗ ಇದು ದೇವರ ಆಶೀರ್ವಾದ ಮಾತ್ರವಲ್ಲ. ಈ ಒಂದು ಇನ್ಸ್ಟಿಟ್ಯೂಷನ್ ಇದನ್ನು ಮೊಟ್ಟ ಮೊದಲು ಬಿತ್ತಿದಂತ, ಯಾವಾಗ ಒಂದು ಬೀಜವು ಬಿತ್ತಲ್ಪಡುತ್ತದೆಯೋ, ಬಿತ್ತಲ್ಪಟ್ಟಂತ ಬೀಜ ಮೊಳಕೆ ಒಡೆದು ದೊಡ್ಡದಾದಂತ ಫಲವಾಗುವಾಗ ಆ ಫಲದ ಮುಖಾಂತರ ಅನೇಕರಿಗೆ ಸಹಾಯ, ಅನೇಕರಿಗೆ ಫಲವನ್ನು ಅನುಭವಿಸುವಂತರಾಗಿದ್ದಾರೆ. ಅದೇ ಪ್ರಕಾರ ಈ ಒಂದು ಇನ್ಸ್ಟಿಟ್ಯೂಷನ್ ಮುಖಾಂತರ ಅನೇಕ ಮಕ್ಕಳು ಇವತ್ತಿನ ದಿವಸ ವಿದ್ಯಾಭ್ಯಾಸವನ್ನು ಕಲಿತು ಒಳ್ಳೆ ಸ್ಥಾನಮಾನದಲ್ಲಿರುವಾಗ ನಮ್ಮ ದೇಶದಲ್ಲಿ ಅನೇಕರಿಗೆ ಸಹಾಯಕರಾಗಿ ನಿಂತುಕೊಂಡಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೋಸ್ಕರ ಇವತ್ತಿನ ವಿಶೇಷವಾದಂತ ದಿನ, ಇದನ್ನು ನಾವು ಸಂತೋಷ ಸಂಭ್ರಮದಿಂದ ಎಲ್ಲಾ ಮಕ್ಕಳ ಜೊತೆಗೆ ಒಂದಾಗಿ, ಯಾವುದೇ ತರವಾದಂತ ಭಿನ್ನಾಭಿಪ್ರಾಯ ಇಲ್ಲದ ಹಾಗೆ ನಾವೆಲ್ಲರೂ ಒಂದು ಭಾರತೀಯರಾದ ನಾವೆಲ್ಲರೂ ಒಂದಾಗಿ ಅಕ್ಕ ತಂಗಿಯಂದಿರು, ಅಣ್ಣ ತಂಗಿಯಂದಿರು ಈ ಒಂದು ಸಂಸ್ಥೆಯನ್ನು ಕಟ್ಟಲಿಕ್ಕೋಸ್ಕರ ನಮ್ಮಿಂದ ಯಾವೆಲ್ಲ ಸಹಾಯವಾಗುತ್ತದೆಯೋ ಆ ಕಾರ್ಯವನ್ನು ನಾವು ತಕ್ಕ ಸಮಯದಲ್ಲಿ ಮಾಡುವಾಗ ದೇವರ ಆಶೀರ್ವಾದ, ದೇವರ ಕೃಪೆಗೆ ನಾವು ಅರ್ಹರಾಗಿದ್ದುಕೊಂಡು ದೇವರ ಆಶೀರ್ವಾದವನ್ನು ನಮ್ಮ ಮುಖಾಂತರ ಅನೇಕರು ಪಡೆದುಕೊಳ್ಳಲಿಕ್ಕಾಗುವ ಹಾಗೆ ಈ ಸಮಯವನ್ನು ತಮ್ಮೆಲ್ಲರ ಜೊತೆಗೆ ಹಂಚಿಕೊಂಡು ತಮ್ಮೆಲ್ಲರನ್ನು ವಂದಿಸಿ, ತಮ್ಮೆಲ್ಲರನ್ನು ದೇವರು ಆಶೀರ್ವದಿಸಲಿ, ಬಲಪಡಿಸಲಿ, ನಮ್ಮ ದೇಶವನ್ನು ಆಶೀರ್ವದಿಸಲಿ, ನಮ್ಮ ದೇಶದ ನಾಯಕರನ್ನು ಆಶೀರ್ವದಿಸಲಿ, ನಾವು ಮಾಡುವಂತ ಸೇವೆಯನ್ನು ಆಶೀರ್ವದಿಸಲಿ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಆಮೆನ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. Good afternoon to all of you. This is my privilege to stand before you to talk about our school who's celebrating 170 years. This Goodwill Girls High School, they are celebrating 170th anniversary this year. This school is mainly started for this underprivileged girl children. This is one of the oldest school in this area. We are focusing only on this children, girls children. We give not only education, we teach the children the discipline, how they have to grow in their life and how they have to help others. All now we are teaching our children. This not only teaching, we are teaching them discipline and helping the poor and all this moral values, everything we are teaching our children. May God help us to do more and more for this girls children, as our teachers and all the board of management and chairman, everybody is cooperating and encouraging us to do this work. We are able to do with the grace of God. May God bless us and help us to continue to do this work. Thank you. ನಮಸ್ತೆ. ಈ ದಿನ ನಾವು ಗುಡ್ವಿಲ್ ಸಂಸ್ಥೆಯಲ್ಲಿದ್ದೀವಿ. ಸುಮಾರು 170 ವರ್ಷಗಳಿಂದ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ನೀಡುತ್ತಿರುವಂತಹ, ಜ್ಞಾನದ ಬೆಳಕನ್ನು ನೀಡುತ್ತಿರುವಂತಹ ನಮ್ಮ ಗುಡ್ವಿಲ್ ಸಂಸ್ಥೆ ಈ ವರ್ಷ 170ನೇ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತಾ ಇದೆ. ಈ ದಿನ ನಮ್ಮೊಂದಿಗೆ ನಮ್ಮ ಕಾಲೇಜಿನಲ್ಲಿ ಬಹಳ ದೊಡ್ಡದಾದಂತಹ ಕಾಲೇಜಿನ ಬಗ್ಗೆ ಕನಸನ್ನು ಕಟ್ಟಿಕೊಂಡಿರುವಂತಹ ಫ್ರಾಂಕ್ಲಿನ್ ಮೇಡಮ್ ಅವರು, ಜ್ಞಾನಮಣಿ ಫ್ರಾಂಕ್ಲಿನ್ ಮೇಡಮ್ ಅವರು ಇದ್ದಾರೆ. ಮೇಡಮ್, ವಾಟ್ ಆಲ್ ಯುವರ್ ಡ್ರೀಮ್ಸ್? ವಾಟ್ ಆಲ್ ಯು ವಾಂಟೆಡ್ ಟು ಡೂ ಫಾರ್ ದ ಕಾಲೇಜ್ ಇನ್ ದ ಫರ್ದರ್ ಇಯರ್ಸ್? Yeah, I really want to make this school as one of the best school in this area, and again we are planning to make this as a CBSE school so that many children can come and have the education here. And I also heard that there is so much of scholarship is being given to the children. Yes. Just tell us something about that. We do encourage underprivileged children to come and join here because we encourage the scholarship. We literally go and request this corporate people, and we tell about our children, those who are underprivileged, and they come forward and give in lakhs scholarship for our children, so that is helpful for them to pay the fees and continue their education. Okay. See, ನಮ್ಮ ಸರ್ಕಾರ ಹಿಂದೆ ಬಿಸಿ ಊಟ ಮಾಡ್ತಾ ಇತ್ತು, but whereas at least more than 40 to 50 years back itself we have started the Yes. midday meals. Yes. Do you remember? Can you just tell us something about that? This is our management is so particular about our growth of our institution. More than 45 years they are giving food for our underprivileged children. They can come to the school without having food. They can have and continue their education. That's one our management is very particular to have. The children must have good food so that they can continue their education with good health. Thank you so much, ma'am. Thank you. I'm Mrs. Franklin.
the principal of Goodwill Girls High School and Composite PU College. नमस्ते, आज हम लोग हैं गुडविल में, जहाँ बच्चे खेल रहे हैं, कूद रहे हैं, तो बच्चियाँ हैं, उनसे हम बात करते हैं। तुम्हारा नाम क्या है? तहिया। कैसा लग रहा है तहिया? अच्छा लग। तुम किस क्लास की हो? थर्ड स्टैंडर्ड। गुडविल से? हाँ। ये हमारा आइडेंटिटी कार्ड पहन कर आए हुए हैं। तुम्हारा नाम क्या है? खतीजा। खतीजा है जो हमारे साथ है। खतीजा का ये आइडेंटिटी है। तुम्हारा कौन सा क्लास के तुम? थर्ड स्टैंडर्ड ए सेक्शन। ये भी बच्ची काफी खुश नजर आ रही है। Are you, how are you feeling? Nice. Nice, huh? Thank you so much. ಈ ದಿನ ನಮ್ಮ ಜೊತೆ ಪೇರೆಂಟ್ಸ್ ಇದ್ದಾರೆ, ಅವ್ರ ಮಕ್ಕಳು ನಿಮ್ಮ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ನಿಮ್ಮ ಮಗು ಹೆಸರೇನಮ್ಮ? ಸಾರಜೀವ್ಯ. ಯಾವ ಕ್ಲಾಸ್ ನಲ್ಲಿ ಓದ್ತಾಳೆ? ಫಿಫ್ತ್ ಸ್ಟ್ಯಾಂಡರ್ಡ್. ಮಾತು ಹೇಳ್ಬೋದಾ? ತುಂಬಾ ಚೆನ್ನಾಗಿ ಸ್ಟಡಿ ಮಾಡ್ತಾರ, ಎಲ್ಲ ಚೆನ್ನಾಗಿದ್ದಾರೆ, ಡಿಸಿಪ್ಲಿನ್ ಎಲ್ಲ ಚೆನ್ನಾಗಿದೆ, ಚೆನ್ನಾಗಿದೆ, ಎಂಜಾಯ್ ಮಾಡ್ತಾರೆ. ಎಂಜಾಯ್ ಮಾಡ್ತಾರೆ. ನಿಮ್ಮ ಹೆಸರೇನಮ್ಮ? ಅಂಬಿಗ. ಅಂಬಿಗ. ನಿಮ್ಮ ಮಗು ಯಾವ ಓದ್ತಾ ಇದೆ? ಮಗಲ್ಲ, ಮೊಮ್ಮಗಳು ಓದ್ತಾ ಇದ್ದಾರೆ. ಓದ್ತಾ ಇದ್ದಾರೆ. ಯಾವ ಕ್ಲಾಸ್? 6. ಸಿಕ್ಸ್ ಸ್ಟ್ಯಾಂಡರ್ಡ್. ನಮ್ಮ ಶಾಲೆ ಯಾವ ರೀತಿ ಇದೆ? ಏನಾದ್ರು ಒಂದು ಚೆನ್ನಾಗಿದೆ, ಒಳ್ಳೆ ಎಜುಕೇಶನ್ ಇದೆ, ಡಿಸಿಪ್ಲಿನ್ ಇದೆ. ಡಿಸಿಪ್ಲಿನ್ ಎಲ್ಲಾನೇ ಇದೆ. ಅದಕ್ಕೆ ಇಲ್ಲಿಂದ ಸೇರಿಸಿದ್ವಿ ನಾವು. ಚೆನ್ನಾಗಿದೆ, ಇಷ್ಟ ಆಯ್ತು. थैंक यू, थैंक यू। आप एक ऐसे स्टूडेंट है, वैसे इस वक्त तो हम 170 ईयर सेलिब्रेशन में है। जब 158 ईयर हुआ था कि हमारे इसी स्कूल के एक स्टूडेंट हमारे साथ है। नमस्ते। नमस्ते। मैंने सुना कि आप 158 ईयर सेलिब्रेशन हुआ तब आप यहाँ थी, आप उसके बारे में बताइए। I was studying in 7th standard. That time they were celebrating 150th year celebration. But this 170th is more exciting, more nice. It's very nice. And I have put my daughter here only. She's studying in 3rd standard. The school is lovely. The principal here is even more good. She was my class teacher once upon a time. Now she's the principal here. It's very nice staying in the school. What's your name? It's like a home. What's your name? My name is Kulsum, Umme Kulsum. Okay. Thank you so much, Gume Kulsum, for saying you said something very good about our school. Thank you so much. Namaste. Welcome to 178th year Legacy of Lights, the beautiful program. We have our principal, Mrs. Gnanmani Franklin, who is a very ambitious person, and she's going to tell us about the stars and what all are your ideas about why. How did you got this idea, ma'am? Actually, this institution is 170 years old, and we are very privileged. We are very privileged to work here. God has given the opportunity to work, and we have the ambition of bringing this institution to the next level, to the higher level. To raise this institution to the higher level, we want to improve the infrastructure. So this is a fundraising ceremony we are planning for the 170th year carnival. So for that, we have different stalls. Nearly 125 stalls are there. There is Gold Star, Union Bank, and this properties and saris and so many food items and cosmetics. So many items are there in the stall. You can see. Yeah. So these are the different stalls we have. So we want to raise fund and improve the infrastructure. So we have this side we have seen few stalls, ma'am. What about the stalls which is another side? That side is most of the stalls are food items only, because we don't want to club the food items and the cosmetics and the clothing. That's the reason we put all the food stall that side. So this side is all clothing and other stalls are there. The children can go and buy and enjoy. I heard that the teachers are working from past 5 to 6 months. Yes. Just tell us something about our teachers and other people that are not teaching and other people. Exactly. Our teachers almost 6 months they were working. We have planned this carnival in the month of April. The date were fixed in the month of April about this carnival, and from that day each teacher is contributing their hard work. Whatever work we allot them, they are working very hard. That's the reason we can see all the stall. It is not a one day work, almost a month. It's more than 2-3 months. We planned everything, and you can see the success of the stall because of this hard work of our teachers. So we have Beulah with us, who is a very dedicated teacher. Beulah, how did you plan all this, Beulah? So whatever we are doing, it's for the betterment of the school. Our leader, that is our principal ma'am, has lot of plans, and this is our part, what we are doing for the betterment of our institution. Thank you so much. Thank you, Beulah. Look, we have many varieties.
and then T-shirt. T-shirts. So, Pants. ma'am, what do you have any messages for the children? Yes, of course. See, children, this program is a grand success today because of the dedicated work of the teachers planning. So I want all of you to, whenever you have to plan something, you must think and you have to plan it properly and make it to the next level so that you will get the success. And you can enjoy this stall, and whatever you learn, whatever you buy from here, it's going to be the betterment of the institution. I encourage all of you to take part in all the activities what we have planned and make it a grand success. Thank you. Ma'am, there was a, we were all little bit afraid about the environment. I mean, especially the climate. Climate, yeah. So so much you prayed, and continuously we were been having the prayer meeting, and every night we were praying between 9 to 9:30. Now really it's a God's grace. So you would like to thank God. Yeah, yes, definitely. In Goodwills, we see every time whenever we plan any program, we will not start the program without the prayer. We have a strong faith in God. So after we plan this program, almost a month every day, from 9 o'clock to 9:30, we teachers, almost 40 people, we join together and pray continuously. Yesterday there was 1 hour. We were praying for the climate because the weather was so bad. So it was raining. We were a little scared, but we prayed and God helped us to have a good weather, and we are enjoying today. Thank you, ma'am.